ಎಲ್ಲರಿಗೂ ನಮಸ್ಕಾರ. ನಾನು ಮಂಜುಶ್ರೀ. ಇವತ್ತು ಪತ್ರೊಡೆ ಇದು ಮಳೆಗಾಲದಲ್ಲಿ ಮಾಡುವಂತಹ ಒಂದು ಖಾದ್ಯ. ಸಾಮಾನ್ಯವಾಗಿ ಕೆಸುವಿನ ಎಲೆಯಿಂದ ಮಾಡೋದ್ರಿಂದ ಮಳೆಗಾಲದಲ್ಲಿ ಹೇರಳವಾಗಿ ಇದು ಸಿಗುತ್ತೆ, ಅದಕ್ಕೋಸ್ಕರ ಮಳೆಗಾಲದಲ್ಲಿ ಮಾಡ್ತಾರೆ. ನಾನಿವತ್ತು ಮಹಾರಾಷ್ಟ್ರದ ಶೈಲಿಯಲ್ಲಿ ಪತ್ರೊಡೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡುವಂಥ ಈ ರೆಸಿಪಿಗೆ ಕೆಲವು ಕೆಸುವಿನ ಎಲೆಗಳನ್ನು ತಗೊಂಡಿದ್ದೀನಿ. ನಾನು ಹಾಲ್ಗೆಸು ಅಂತ ಹೇಳ್ತೀವಲ್ಲ, ಆ ಕೆಸುವನ್ನು ತಗೊಂಡಿದ್ದೀನಿ. ನಿಮಗೆ ಯಾವ್ದು ಕೆಸು ಸಿಗುತ್ತೋ ಅದರಿಂದ ನೀವು ಮಾಡ್ಕೊಳ್ಳಿ. ಹಾಲ್ಗೆಸುವಿನ ಎಲೆಯನ್ನು ತಗೊಂಡು ಹಿಂದಿನ ನಾರನ್ನು ನಾನು ದಂಟನ್ನು ತೆಗೆದು ತೊಳೆದು ಇಟ್ಕೊಂಡಿರಬೇಕು. ಒಂದು ಬೌಲ್ನಲ್ಲಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕೆಂಪು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಬೆಲ್ಲ, ಹುಣಸೆ ಹಣ್ಣಿನ ರಸ ಮತ್ತು ಇಂಗು ಇವಿಷ್ಟನ್ನು ಸೇರಿಸಿ ಗಂಟಿಲ್ಲದ ಹಾಗೆ ಮಿಶ್ರ ಮಾಡಬೇಕು. ಕೆಸುವಿನ ಎಲೆಗೆ ಸ್ವಲ್ಪ ಹುಳಿ ಖಾರ ಜಾಸ್ತಿ ಬೇಕಾಗುತ್ತೆ, ಯಾಕೆಂದರೆ ಅದು ಸ್ವಲ್ಪ ತುರಿಸುವಂತಹ ಒಂದು ಗುಣವನ್ನು ಹೊಂದಿದೆ. ಅದನ್ನು ಹೋಗಿಸೋದಕ್ಕೋಸ್ಕರ ಹುಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸ್ವಲ್ಪ ನೀರನ್ನು ಸೇರಿಸಿ ಗಂಟಿಲ್ಲದೆ ಹೋದಂಗೆ ಮಿಶ್ರ ಮಾಡಬೇಕು. ನಂತರ ಅದಕ್ಕೆ ಬಿಳಿ ಎಳ್ಳನ್ನು ಸೇರಿಸಿ ಇನ್ನೊಮ್ಮೆ ಮಿಶ್ರ ಮಾಡಿ ಇಟ್ಕೋಬೇಕು. ನನ್ನ ಚಾನೆಲಲ್ಲಿ ನೀವು ಮಲೆನಾಡಿನ ಶೈಲಿಯಲ್ಲಿ ಪತ್ರೊಡೆಯನ್ನು ಹೇಗೆ ಮಾಡ್ತಾರೆ ಹಾಗೂ ದಕ್ಷಿಣ ಕನ್ನಡ ಹವ್ಯಕರ ಶೈಲಿಯಲ್ಲಿ ಪತ್ರೊಡೆಯನ್ನು ಹೇಗೆ ಮಾಡ್ತಾರೆ ಅವೆರಡೂ ರೆಸಿಪಿ ಇದೆ, ನೀವು ನೋಡ್ಕೋಬೋದು. ನಾನು ಐಕಾರ್ಡಲ್ಲಿ ಹಾಕಿರ್ತೀನಿ ಹಾಗೂ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ. ನಂತರ ನಾವು ರೆಡಿ ಮಾಡಿರ್ತಂತಹ ಮಿಶ್ರಣವನ್ನು ಎಲೆಯ ಹಿಂದುಗಡೆಗೆ ಈ ರೀತಿಯಲ್ಲಿ ಹಚ್ಚಬೇಕು. ಅದರ ಮೇಲೆ ಮತ್ತೊಂದು ಎಲೆ ಇಟ್ಟು ಮತ್ತೊಮ್ಮೆ ರಿಪೀಟ್ ಮಾಡಬೇಕು, ಅದೇ ಮಸಾಲೆಯನ್ನು ಹಚ್ಚಬೇಕು. ನಾನು ಇದೇ ರೀತಿ 5 ಎಲೆಯನ್ನು ಒಂದು ಸಲಕ್ಕೆ ಹಾಕಿದ್ದೀನಿ. ತುಂಬ ಸಿಂಪಲ್ ಆದಂತಹ ರೆಸಿಪಿ, ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಎಲೆಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ನಂತರ ಇದನ್ನು ರೋಲ್ ಮಾಡಬೇಕು, ಸುತ್ತಬೇಕು. ನೋಡಿ, ಈ ರೀತಿಯಲ್ಲಿ ಸುತ್ತಿ ಹಬೆಯಲ್ಲಿ ಬೇಯಿಸಬೇಕು. ಆರೋಗ್ಯಕರವಾದಂತಹ ರೆಸಿಪಿ ಅಂತಲೂ ಹೇಳ್ಬೋದು. ಹಾಗೆ ಮಳೆಗಾಲದಲ್ಲಿ ತಿನ್ನಲೇಬೇಕಾದಂತಹ ಒಂದು ಖಾದ್ಯ. ನಾನು ಇದನ್ನು ಒಂದು 15ರಿಂದ 20 ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸಿದ್ದೀನಿ. ಈ ಪತ್ರೊಡೆಯನ್ನು ಸಾಮಾನ್ಯವಾಗಿ ಎಲ್ಲ ಪ್ರಾಂತ್ಯದ ಜನರು ಮಾಡ್ತಾರೆ, ಆದರೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. 20 ನಿಮಿಷಗಳ ಕಾಲ ಇದನ್ನು ಹಬೆಯಲ್ಲಿ ಬೇಯಿಸಿದ ನಂತರ ನೋಡಿ, ಚೆನ್ನಾಗಿ ಎಲೆ ಕಲರ್ ಚೇಂಜ್ ಆಗಿದೆ, ಹಾಗೆ ಚೆನ್ನಾಗಿ ಬೆಂದಿದೆ. ಇದನ್ನು ತಣಿಯೋದಕ್ಕೆ ಬಿಡಬೇಕು. ತಣಿದ ನಂತರ ಇದನ್ನು 1 ಇಂಚಿನ ಅಷ್ಟು ಕಟ್ ಮಾಡ್ತಾ ಹೋಗಬೇಕು. ಈ ರೀತಿಯಲ್ಲಿ ಕಟ್ ಮಾಡಬೇಕು. ಕಟ್ ಮಾಡಿದ ನಂತರ ಇದನ್ನು ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರೋವರೆಗೂ 2 ಕಡೆ ಬೇಯಿಸಬೇಕು. ಇದನ್ನು ತವಾ ಫ್ರೈ ಬೇಕಾದರೂ ಮಾಡ್ಕೋಬೋದು. ಡೀಪ್ ಫ್ರೈ ಮಾಡಿದ್ರೆ, ಅಂದರೆ ಎಣ್ಣೆಯಲ್ಲಿ ಕರೆದ್ರೆ 1 ವಾರಗಳವರೆಗೂ ಇದನ್ನು ಇಟ್ಕೊಂಡು ತಿನ್ಬೋದು. ಗರ್ಗರಿಯಾಗಿರುತ್ತೆ, ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ 2 ಕಡೆಯಲ್ಲೂ ಹೊಂಬಣ್ಣ ಬರೋವರೆಗೂ ಇದನ್ನು ಹುರಿಬೇಕು. ತುಂಬ ಸಿಂಪಲ್ ಆದಂತಹ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಹೊಂದಿದಂತಹ ಒಂದು ರೆಸಿಪಿ. ಒಂದು 30ರಿಂದ 35 ನಿಮಿಷಗಳ ಒಳಗೆ ಇದನ್ನು ಮಾಡ್ಕೋಬೋದು.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ನಾಳೆ ಇನ್ನೊಂದು ಸುಲಭವಾದ ರುಚಿಕರವಾದ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.